ಗೊತ್ತಿರೋ ಹಾಗೆ ಚಳಿಗಾಲ ಪ್ರಾರಂಭವಾಗಿದೆ. ಇನ್ನೇನು ಬೇಸಿಗೆ ಬರುವಂಥ ಒಂದು ಸೂಚನೆ ಎಲ್ಲ ಕಡೆ ಬರ್ತಾ ಇದೆ. ಹಾಗಾದರೆ ಬೇಸಿಗೆ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಸಣ್ಣ ಅಡಿಕೆ ಗಿಡಗಳಲ್ಲಿ ಕಾಡ್ತಕ್ಕಂಥ ಒಂದು ಪ್ರಮುಖ ಒಂದು ಸಮಸ್ಯೆ, ಜೊತೆಗೆ ಬೇಸಿಗೆಯಲ್ಲಿ ಅಡಿಕೆಯಲ್ಲಿ ಏನಪ್ಪ ಅಂತಂದರೆ ಬಿಸಿಲಿನ ಶಾಖದಿಂದ ಕಾಂಡ ಸುಟ್ಟು ಹೋಗ್ತಕ್ಕಂಥದ್ದು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದರಿಂದ ಇಳುವರಿಯ ಮೇಲೆ ಏನಾದರೂ ಹೆಚ್ಚಿನ ಪರಿಣಾಮ ಉಂಟಾಗುತ್ತೋ ಇಲ್ವೋ, ಸೊ ಈ ವಿಷಯವನ್ನು ಇಂದಿನ ಒಂದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ನೀವು ಇತರೆ ರೈತರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ. ರೈತ ಬಂದವರೇ, ಸಾಮಾನ್ಯವಾಗಿ ಬೇಸಿಗೆ ತಿಂಗಳು ಅಪ್ರೋಚ್ ಆಗ್ತಾ ಇದ್ದಂಗೆ, ಅದರಲ್ಲೂ ಸಹ ಜನವರಿ 14ರ ನಂತರ ನಮಗೇನು ಸಂಕ್ರಮಣ ಆಗ್ತದೆ, ಅದಾದ ನಂತರ ನಮ್ಮ ಬಿಸಿಲಿನ ಒಂದು ಕಿರಣಗಳು ನೇರವಾಗಿ ನಮಗೆ ಭೂಮಿಯ ಮೇಲೆ ಬೀಳ್ತಾ ಹೋಗ್ತದೆ. ಆ ಒಂದು ಬಿಸಿಲಿನ ಪ್ರಖರತೆಯೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಸೊ ಇಂಥ ಸನ್ನಿವೇಶದಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಏನಪ್ಪ ಅಂತ ಹೇಳಿದ್ರೆ, ಅಡಿಕೆ ತೋಟ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೊನೆಯ ಒಂದು ಸಾಲುಗಳಲ್ಲಿ ಕಾಂಡ ಬಿಡ್ತಕ್ಕಂಥದ್ದು, ಹಾಗೆ ಬಿಸಿಲಿಗೆ ಕಾಂಡ ಸುಟ್ಟು ಹೋಗ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶದಲ್ಲಿ 550ರಿಂದ 600 ಗಿಡ ಇದೆ ಅಂತ ಹೇಳಿದ್ರೆ, ಕೊನೆಯ ಒಂದು 2 ಸಾಲಿನಲ್ಲಿ, ಅದರಲ್ಲೂ ಸಹ ಪಶ್ಚಿಮಾಭಿಮುಖವಾಗಿ ಅಂದರೆ ಪೂರ್ವ ಪಶ್ಚಿಮದಲ್ಲಿ ನಾವೇನು ನಾಟಿ ಮಾಡಿರ್ತೀವಿ, ಅದರಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥ ಒಂದು ಗಿಡಗಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಿನ ಒಂದು ಬಾಧೆ ಇರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಮಧ್ಯಾಹ್ನ 2 ಗಂಟೆಯ ನಂತರ ಬೀಳ್ತಕ್ಕಂಥ ಒಂದು ಬಿಸಿಲೇನಿದೆ, ಆ ಬಿಸಿಲಿನ ಒಂದು ತೀವ್ರತೆ ತುಂಬ ಹೆಚ್ಚಾಗಿರ್ತದೆ. ಇಂಥ ಸನ್ನಿವೇಶದಲ್ಲಿ ಆ ಒಂದು ಸಮಯದಲ್ಲಿ ನಮಗೇನಾದರೂ ನೆರಳು ಕೊಡೋಕ್ಕಾಗಲಿಲ್ಲ ಅಂತಂದರೆ, ಅಥವಾ ನೆರಳಿನ ಗಿಡಗಳನ್ನು ನಾವೆಲ್ಲಾದರೂ ಸುತ್ತಲೂ ಹಾಕೋಕ್ಕಾಗಲಿಲ್ಲ ಅಂತಂದರೆ, ಅಂಥ ಸಂದರ್ಭದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ, ಅದೇ ರೀತಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಏನು ಗಿಡಗಳೇನಿದ್ದಾವೆ, ಆ ಗಿಡಗಳಲ್ಲಿ ಸಾಮಾನ್ಯವಾಗಿ ಈ ಕಾಂಡ ಸುಟ್ಟು ಹೋಗ್ತಕ್ಕಂಥದ್ದು, ಕೆಂಪಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭಾಳಷ್ಟು ಜನ ರೈತ ಬಂದವರು ಇದರಿಂದ ಏನು ಸಮಸ್ಯೆ ಆಗುತ್ತೆ, ಇಳುವರಿ ಏನಾದರೂ ಕುಂಠಿತ ಆಗುತ್ತಾ ಅಂತ ಹೇಳಿ ಭಾವಿಸ್ತೀರಿ. ಈಗ ತಾವು ನೋಡ್ತಾ ಇರೋ ಹಾಗೆ ಇಲ್ಲಿ ಒಂದು ಗಿಡ ಇದೆ. ಈ ಗಿಡದಲ್ಲಿ ಆಲ್ರೆಡಿ ನಮಗೆ ಬಿಸಿಲಿನ ಒಂದು ಶಾಖಕ್ಕೆ ನಮಗೆ ಕಾಂಡ ಸುಟ್ಟು ಹೋಗಿದೆ. ಇದರಿಂದ ಆಗ್ತಕ್ಕಂಥ ಪ್ರಮುಖ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಈ ಬಿಸಿಲು ಬಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗಿಡ ಏನಿದೆ, ಈ ಗಿಡದಿಂದ ನಾವು ಭೂಮಿಯಿಂದ ನೀರು ಮತ್ತು ಆಹಾರವನ್ನು ಮೇಲ್ಗಡೆ ತಗೊಂಡು ಹೋಗಲಿಕ್ಕೆ ನಾವು ಝೈಲಮ್ ಮತ್ತು ಫ್ಲೋಯಮ್ ವೆಸಲ್ಸ್ ಅಂತ ಇರ್ತವೆ. ಹೇಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಗೆ ನರಗಳು ಹೇಗಿರ್ತದೆ, ನರಗಳ ಮೂಲಕ ನಮಗೆ ಹೇಗೆ ನಮ್ಮ ರಕ್ತ ಎಲ್ಲ ಕಡೆ ಪ್ರಸಾರ ಆಗುತ್ತೆ, ಅದೇ ರೀತಿ ಸೊ ಭೂಮಿಯಲ್ಲಿರ್ತಕ್ಕಂಥ ಒಂದು ಏನು ಆಹಾರವನ್ನು ಮತ್ತು ನೀರನ್ನು ಮೇಲಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಈ ಕಾಂಡದಲ್ಲಿರ್ತಕ್ಕಂಥ ಝೈಲಮ್ ಮತ್ತು ಫ್ಲೋಯಮ್ ಅಂತಕ್ಕಂಥ ಒಂದು 2 ನರಗಳು ಇದನ್ನು ಕೆಲಸ ಮಾಡ್ತಾ ಇರ್ತವೆ. ಸೊ ಈ ರೀತಿ ನಮಗೆ ಏನಾದರೂ ಬಿಸಿಲಿನ ಶಾಖಕ್ಕೆ ಇದು ಸಂಪೂರ್ಣ ಸುಟ್ಟು ಹೋದಂಥ ಸಂದರ್ಭದಲ್ಲಿ, ಅತೀ ತೀವ್ರತೆ ಆದಂಥ ಸಂದರ್ಭದಲ್ಲಿ ಈ ರೀತಿ ಕಾಂಡ ಬಿರುಕು ಬಿಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಿರುಕು ಬಿಟ್ಟಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಳಗಡೆ ಸೆಕೆಂಡರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ನೋಡಿ, ಇಲ್ಲಿರ್ತಕ್ಕಂಥ ಎಲ್ಲ ಭಾಗದಲ್ಲಿ ಫುಲ್ಲು ತುಕ್ಕಿಡಿದ್ಬಿಟ್ಟು ಇದು ಸಂಪೂರ್ಣವಾಗಿ ಕೊಳೆತು ಹೋದಂಥ ಒಂದು ಪರಿಸ್ಥಿತಿ ಬರ್ತದೆ. ಸೊ ಇಂಥ ಗಿಡದಲ್ಲಿ ಏನಾಗ್ತದೆ ಸಮಸ್ಯೆ ಅಂತ ಹೇಳಿದ್ರೆ, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ನಮಗೆ ಇಲ್ಲಿ ಕೀಟಗಳು ಡ್ಯಾಮೇಜ್ ಮಾಡೋದಿರ್ಬೋದು, ಅಥವಾ ನಮಗೆ ಯಾವುದಾದ್ರೂ ರೋಗದ ಒಂದು ರುಜಿನ ಇಲ್ಲಿ ಕಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಈ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾದರೆ ಇದರಿಂದ ಏನು ನಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಂಥ ಗಿಡಗಳಲ್ಲಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ, ಬರ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಇದು ಸಂಪೂರ್ಣವಾಗಿ ಈಗ ಆಲ್ರೆಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇನ್ಫೆಕ್ಟ್ ಆಗಿರೋಂಥ ಒಂದು ಗಿಡ. ಸೊ ಇಂಥ ಸಂದರ್ಭದಲ್ಲಿ ಈ ಗಿಡದಲ್ಲಿ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ತುಂಬ ಕುಂಠಿತವಾಗೋದ್ರಿಂದ ಈ ಒಂದು ಗಿಡದ ಒಂದು ನಿಲ್ಲಲಿಕ್ಕೂ ಸಹ ಇದರಲ್ಲಿ ಒಂದು ಶಕ್ತಿ ಇರೋದಿಲ್ಲ. ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಗಿಡಕ್ಕೆ ಸಾಕಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಮಗೆ ಊಟ ದೊರಕೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಇಂಥ ಗಿಡಗಳಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಇಳುವರಿ ಕುಂಠಿತ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಪರಿಣಾಮ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಏನಾದರೂ ಅತಿವೃಷ್ಟಿ ಆದರೆ, ನಮಗೆ ತುಂಬ ಹೆಚ್ಚಿನ ಮಳೆ ಆದರೆ, ಅಥವಾ ಗಾಳಿ ಬೀಸಿದಂಥ ಸಂದರ್ಭದಲ್ಲಿ ಈ ಗಿಡಗಳಿಗೆ ಬಹಳ ಬೇಗ ಡ್ಯಾಮೇಜ್ ಆಗುತ್ತೆ ಮತ್ತು ಈ ಗಿಡಗಳು ಉರುಳು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಇಂಥ ಗಿಡಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೀವು ಮನೆಗಾಣ್ತೀರಿ.
ಸಾಮಾನ್ಯವಾಗಿ ಎಲ್ಲ ರೈತರು ಗೊತ್ತಿರೋದು ಏನಪ್ಪ ಅಂತಂದರೆ, ಈಗ ಡಿಸೆಂಬರ್ ತಿಂಗಳಲ್ಲಿ ಮತ್ತು ಜನವರಿ ತಿಂಗಳಲ್ಲಿ ನಾವು ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡಿಬೇಕು ಅಂತೇಳಿ. ಸುಣ್ಣ ಏನು ಹೊಡಿತೀವಿ ನಾವು, ಅದು ಮೋಸ್ಟ್ ಇಂಪಾರ್ಟೆಂಟ್. ಸುಣ್ಣ ಹೊಡೆಯೋದ್ರಿಂದ ಆಗ್ತಕ್ಕಂಥ ಉಪಯೋಗ ಏನು? ಸುಣ್ಣವನ್ನು ಲೇಪನ ಮಾಡೋದ್ರಿಂದ ಕಾಂಡಗಳಿಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅದು ಬಿಳಿ ಬಣ್ಣದಾಗಿರೋದ್ರಿಂದ ನಮಗೆ ಈ ಒಂದು ಬಿಸಿಲನ್ನು ಸ್ವಲ್ಪ ದೂರ ಇಡಲಿಕ್ಕೆ, ಅಂದರೆ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅಂತಂದರೆ ಆ ಬಿದ್ದಂಥ ಬಿಸಿಲು ಸ್ವಲ್ಪ ವಾಪಸ್ ಹೋಗ್ತದೆ ಬಿಳಿ ಬಣ್ಣಕ್ಕೆ, ಅದು ಆಕರ್ಷಿತವಾಗೋದಿಲ್ಲ. ಸೊ ಅದರಿಂದ ಎಲ್ಲರೂ ನಾವು ಸುಣ್ಣವನ್ನು ಬೆಳೆಯೋದನ್ನು ನಾವು ರೂಢಿ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಈ ಸುಣ್ಣವನ್ನು ಮಿಕ್ಸರ್ ಮಾಡಬೇಕಾದ್ರೆ ಏನೇನನ್ನು ಬಳಸ್ಬೋದು? ಈ ಉದಾಹರಣೆಗೆ ನನಗೆ 1 ಎಕರೆನಲ್ಲಿ 500 ಗಿಡ ಇದೆ ಅಂತ ತಿಳ್ಕೊಳ್ಳಿ, ಅಡಿಕೆ ತೋಟದಲ್ಲಿ. ಆ 500 ಗಿಡದಲ್ಲಿ ನಾನು ಸುಣ್ಣ ಹೊಡಿಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷಕ್ಕೆ ನನಗೆ ಒಂದು 35ರಿಂದ 40 ಲೀಟ್ರ್ ನೀರು ಬೇಕಾಗ್ತದೆ. ಆ 35ರಿಂದ 40 ಲೀಟ್ರ್ ನೀರಿಗೆ ನಾವು ಕನಿಷ್ಠ 10ರಿಂದ 12 kgಯಷ್ಟು ನಾವು ಸುಣ್ಣವನ್ನು ಬಳಸ್ಬೋದು. ಯಾವುದೇ ಸುಣ್ಣ ಆಗ್ಬೋದು, ಕಲ್ಲು ಸುಣ್ಣ ಆಗ್ಬೋದು, ಅಥವಾ ಬೇರೆ ಎಣ್ಣೆ ದೊರೆತಕ್ಕಂಥ ಮಾರ್ಕೆಟಲ್ಲಿ ದೊರೆತಕ್ಕಂಥ ಪುಡಿ ಸುಣ್ಣ ಆಗ್ಬೋದು. ಆ ಸುಣ್ಣವನ್ನು ನಾವು ಮಿಕ್ಸ್ ಮಾಡಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತ ಹೇಳಿದ್ರೆ, ಆ ಸುಣ್ಣದ ಜೊತೆಗೆ ನಾವು ಒಂದು ರೋಗನಾಶಕವನ್ನು ಸಹ ಈಗ ಶಿಫಾರಸು ಮಾಡ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳಿ. ಅಂದರೆ ಆ ಕಾಪರ್ ಆಕ್ಸಿಕ್ಲೋರೈಡಲ್ಲಿ ಇರ್ತಕ್ಕಂಥ ಒಂದು ರೋಗನಾಶಕ ಗುಣ ಏನಾಗುತ್ತೆ, ಸುಣ್ಣದ ಜೊತೆಗೆ ಬೆರೆತಾಗ ಈ ರೀತಿ ಏನಾದರೂ ಸೆಕೆಂಡರಿ ಇನ್ಫೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಇನ್ನೂ ಕಾಂಡ ಸ್ಪ್ಲಿಟ್ ಆಗದೇ ಇರತಕ್ಕಂಥ ಸಂದರ್ಭ ಇದ್ದರೆ, ಅಂಥ ಸಂದರ್ಭದಲ್ಲಿ ಈ ಕಾಪರ್ ಆಕ್ಸಿಕ್ಲೋರೈಡ್ ಏನಿದೆ, ಈ ರೋಗನಾಶಕ ನಮಗೆ ಆ ಒಂದು ಗಿಡದಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ನ ಅವಾಯ್ಡ್ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗಾದರೆ ಎಷ್ಟು ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ, 1 ಎಕರೆಗೆ ನಾವು 40ರಿಂದ 45 ಲೀಟ್ರ್ ನೀರನ್ನು ತೆಗೆದುಕೊಂಡ್ರೆ, ನಾವು 10ರಿಂದ 12 kg ಸುಣ್ಣವನ್ನು ತೆಗೆದುಕೊಂಡ್ರೆ, ನಾವು ಅರ್ಧ kgಯಷ್ಟು ಅಂದರೆ 500 ಗ್ರಾಮಷ್ಟು ನಾವು ಕಾಪರ್ ಆಕ್ಸಿಕ್ಲೋರೈಡನ್ನು ಅದಕ್ಕೆ ಮಿಶ್ರಣ ಮಾಡಿ ನಾವು ಸುಣ್ಣವನ್ನು ಲೇಪನ ಮಾಡಬೇಕು. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಆ ಸುಣ್ಣ ಇಟ್ಕೊಳ್ಳಿಕ್ಕೆ ಸರ್ವೇ ಸಾಮಾನ್ಯವಾಗಿ ಲೋಕಲಾಗಿ ರೈತರು ಮೈದಾ ಹಿಟ್ಟನ್ನು ಬಳಸ್ತಾರೆ. ಒಂದು ಅರ್ಧ kg ಮೈದಾ ಹಿಟ್ಟು ಹಾಕ್ತಾರೆ, ಒಂದು ಅರ್ಧ kg ಬೆಲ್ಲವನ್ನು ಹಾಕ್ತಾರೆ, ಕೆಲವರು ಗಮ್ ಹಾಕ್ಕೊಂಡು ಇದನ್ನು ಲೇಪನವನ್ನು ಮಾಡ್ತಾರೆ. ನಿಮಗೆ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಎತ್ತರಕ್ಕೆ ನೀವು ಈ ಒಂದು ಲೇಪನವನ್ನು ಮಾಡಿದ್ರೆ ಅದು ನಮಗೆ ಅನುಕೂಲ ಆಗುತ್ತೆ. ಸೊ ಇದು ಮಾಡೋದಲ್ದೇ ಇನ್ನೊಂದು 2-3 ಉಪಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಏನಪ್ಪ ಅಂತ ಹೇಳಿದ್ರೆ, ಸುಣ್ಣ ಹೊಡೆದಾದ ನಂತರ ಅತಿ ತೀವ್ರವಾಗಿ ಹಾನಿಯಾಗಿರ್ತಕ್ಕಂಥ ಒಂದು ಗಿಡಗಳಿದ್ದರೆ ಅದಕ್ಕೆ ನಾವು ತೆಂಗಿನ ಗರಿಯನ್ನು ಕಟ್ತಾರೆ, ಕೆಲವರು ಈ ಅಡಿಕೆ ಗರಿಯನ್ನು ಸಹ ಕಟ್ತಾರೆ. ಸೊ ಈ ಗರಿಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ 2 ರೀತಿ ಇದಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಅವಾಯ್ಡ್ ಆಗುತ್ತೆ, ಎರಡನೇದು ಆ ಗರಿ ಏನಾದರೂ ನೆಲಕ್ಕೆ ತಾಗಿತ್ತು ಅಂತಂದರೆ ಆ ಗರಿನೂ ಸಹ ನಮಗೆ ಟರ್ಮೈಟ್ಸ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅಂದರೆ ನಮಗೆ ಗೆದ್ದಲು ಹಿಡಿತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಇತ್ತೀಚಿನ ಆವಿಷ್ಕಾರದಂತೆ ಸುಣ್ಣ ಹೊಡೆದಾದ ನಂತರ ನಮ್ಮ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಹಸಿರು ಬಣ್ಣದ ಒಂದು ಶೇಡ್ ನಟ್ ಏನು ಸಿಗುತ್ತೆ, ಆ ಶೇಡ್ ನಟ್ಟನ್ನು ಸಹ ಕಟ್ಟೋದನ್ನು ನಾವು ನೋಡಿದ್ದೇವೆ. ಅದರಿಂದನೂ ಸಹ ನಮಗೆ ಈ ಒಂದು ಬಿಸಿಲಿನ ಕಾಂಡಕ್ಕೆ ನಮಗೆ ಶಾಖ ಏನು ಬಿಸಿಲಿನ ಒಂದು ಶಾಖಕ್ಕೆ ನಮ್ಮ ಕಾಂಡ ಏನು ಹಾನಿ ಆಗ್ತದೆ ಅದನ್ನು ಸಹ ನಾವು ಅವಾಯ್ಡ್ ಮಾಡ್ಬೋದಾಗಿದೆ. ಅದರಿಂದ ಹೊಸದಾಗಿ ತೋಟ ಮಾಡ್ತಕ್ಕಂಥ ರೈತ ಬಾಂಧವರು ಏನಪ್ಪ ಅಂದರೆ, ತೋಟ ಮಾಡೋಕ್ಕಿಂತ ಮುಂಚೆನೇ ಸುತ್ತಲೂ ಒಂದು ನೆರಳಿನ ಒಂದು ಪರದೆ ಅಥವಾ ಒಂದು ಗಾಳಿಯ ತಡೆ ಅಂತ ಏನು ಕರಿತೀವಿ, ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಕೆಲವೊಮ್ಮೆ ಏನು ಸಮಸ್ಯೆ ಆಗುತ್ತಪ್ಪ ಅಂತ ಹೇಳಿದ್ರೆ, ರೈತರಿಗೆ ಅಡಿಕೆ ತೋಟದಲ್ಲಿ ಒಂದು ಮೇಜರ್ ಸಮಸ್ಯೆ ಆಗೋದೇನಪ್ಪ ಅಂದರೆ, ಸುತ್ತಲೂ ನಾವು ಯಾವುದಾದ್ರೂ ಎತ್ತರವಾದ ಗಿಡಗಳನ್ನು ಹಾಕಿದಾಗ ಪಕ್ಕದ ಹೊಲದಲ್ಲಿ ಅವರಿಗೆ ಒಂದು 10ರಿಂದ 20 ಅಡಿ ನಮಗೇನು ಬೆಳೆಯೋದಿಲ್ಲ ಅಂತಕ್ಕಂಥ ಒಂದು ಸಮಸ್ಯೆ ಇರ್ತದೆ. ಜೊತೆಗೆ ತೆಂಗನ್ನು ಹಾಕಿದಾಗ ಅಳಿಲು ಬರ್ತದೆ, ಅದರಿಂದ ನಮ್ಗೆ ಅಡಿಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಕೆಲವು ರೈತರು ಯೋಚನೆ ಮಾಡ್ತಾರೆ. ಇನ್ನು ತೇಗವನ್ನು ಹಾಕಿದರೆ ನಮಗೆ ಲಾಸ್ಟ್ ಕೊನೆ ಸಾಲಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸಿಲ್ವರ್ ಓಕನ್ನು ಹಾಕಿದರೆ ಎಗೈನ್ ನಮಗೆ 20 ಅಡಿ ಅಂತರದಲ್ಲಿ ಯಾವುದು ಬೆಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನೇ ಶಿಫಾರಸು ಮಾಡ್ತಾಯಿದ್ದೀವಿ. ಅಂದರೆ ಹೊಸದಾಗಿ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುತ್ತಲೂ ಪ್ರತಿ 4 ಅಡಿಗೊಂದು ನಾವು ಅಡಿಕೆಯನ್ನು ನಾಟಿ ಮಾಡಿದ್ರೆ ಅವಾಗೇನಾಗುತ್ತೆ, ಆ ಅಡಿಕೆ ನಮಗೆ ಒಂದು ಗಾಳಿ ತಡೆಯಾಗಿ ಕೆಲಸ ಮಾಡ್ತದೆ, ಅದ್ರ ಜೊತೆಗೆ ನೆರಳನ್ನು ನಮಗೆ ತಡೆಯಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನಮಗೆ 50% ಈಲ್ಡ್ ಬಂದ್ರೂ ನಮಗೆ ಏನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದಂಥ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ತಪ್ಪದೆ ಬೇಸಿಗೆ ತಿಂಗಳಲ್ಲಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಗಿಡಗಳಿಗೆ ಸುಣ್ಣವನ್ನು ಲೇಪನೆ ಮಾಡಬೇಕು. ಆ ಸುಣ್ಣಕ್ಕೆ ನಾವು ಈ ರೋಗನಾಶಕವಾಗಿರ್ತಕ್ಕಂಥ ಕಾಪರ್ ಆಕ್ಸಿಕ್ಲೋರೈಡನ್ನು ಮಿಶ್ರಣ ಮಾಡ್ಕೋಬೇಕು.
ಅದ್ರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಹಸಿರು ಬಣ್ಣದ ಶೇಡ್ ನೆಟ್ ಏನು ಸಿಗುತ್ತೆ ಅದನ್ನು ನಾವು ಕಾಂಡಕ್ಕೆ ಸುತ್ತಲೂ ನಾವು ಕಟ್ಟಿದಾಗ ಇದು ಅವಾಯ್ಡ್ ಆಗುತ್ತೆ. ಹಾಗಾದರೆ ಈಗ ಓಪನ್ ಆಗಿರ್ತಕ್ಕಂಥದ್ದಕ್ಕೆ ಏನಾದರೂ ಮಾಡ್ಬೋದಾ? ಪ್ರಯತ್ನ ಮಾಡ್ಬೋದು. ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನು ಹೇಳಿದೆ ಅದನ್ನು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಈ ಕಾಂಡವನ್ನು ನೆನೆಸಿ ಈ ಒಂದು ಗ್ಯಾಪನ್ನು ಫಿಲ್ ಮಾಡಬೇಕು. ಈ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ನಮಗೆ ಅಂಟು ಮಣ್ಣಿರ್ಬೋದು ಅಥವಾ ಜೇಡಿ ಮಣ್ಣಿರ್ಬೋದು, ಆ ಮಣ್ಣನ್ನು ಇದರೊಳಗೆ ನೀಟಾಗಿ ತುಂಬಿಬಿಟ್ಟು ಅದಕ್ಕೆ ಸುತ್ತಲೂ ಶೇಡ್ ನೆಟ್ಟನ್ನು ಕಟ್ಟಿದರೆ ಇದಕ್ಕೆ ಒಂದು ನಮಗೆ ರೆಸಿಸ್ಟೆನ್ಸ್ ಬರಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಇದು ತನ್ನ ಮೊದಲನೇ ಒಂದು ಇಳುವರಿಯನ್ನು ಕೊಡಲಿಕ್ಕೆ ಇದು ನಮಗೆ ಸಹಾಯ ಆಗ್ತದೆ. ಸೊ ಇಷ್ಟು ಈ ಒಂದು ಎಪಿಸೋಡ್ನಲ್ಲಿ ನಾನು ನಿಮಗೆ ಈ ಒಂದು ಬೇಸಿಗೆನಲ್ಲಿ ಸುಣ್ಣವನ್ನು ಯೂಸ್ ಮಾಡ್ತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೇನೆ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಈ ಕಮೆಂಟ್ ಬಾಕ್ಸಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನೀವು ಬೇರೆ ಇನ್ನಿತರೆ ರೈತರಿಗೂ ಕಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.